ನಮಸ್ತೆ. ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಣಬರಗಿ ಸ್ಕೀಮ್ ನಂಬರ್ 61ರ ರೈತರು ಇವತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಭೇಟಿ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಕಾರಣ ಸ್ಕೀಮ್ ನಂಬರ್ 61ರ ಅಭಿವೃದ್ಧಿಗಾಗಿ ರೈತರಿಂದ ಜಮೀನು ಪಡೆದು 19 ವರ್ಷಗಳು ಕಳೆದರೂ ಯಾವುದೇ ಅಭಿವೃದ್ಧಿ ಆಗದ ಕಾರಣ ರೈತರು ಆಕ್ರೋಶದಲ್ಲಿ ಇದ್ದು ಈಗಾಗಲೇ ಹಲವು ಹೋರಾಟ ಮಾಡುತ್ತಾ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಅಧಿಕಾರಿಗಳು, ಆಯುಕ್ತರು ಮತ್ತು ಬೋರ್ಡ್ ಚೇರ್ಮನ್ ರವರು ಸರಿಯಾದ ಜವಾಬ್ದಾರಿ ವಹಿಸದೆ ಮಂದಗತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರೈತರು ಹೋರಾಟ ಮಾಡಿದಾಗಲೆಲ್ಲ ರೈತರ ಮೂಗಿಗೆ ತುಪ್ಪವನ್ನ ಒರೆಸುವ ಪ್ರಯತ್ನ ಮಾಡಿ 20 ಲಕ್ಷದ ಟೆಂಡರ್ ಪಾಸ್ ಮಾಡಿ ಮಂದಗತಿಯಲ್ಲಿ 10 ದಿನ ಕಾರ್ಯ ಪ್ರಾರಂಭಿಸಿ 20 ದಿನ ಮತ್ತೆ ಆ ಅಭಿವೃದ್ಧಿ ಕೆಲಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಾ ಅನ್ಯಾಯ ಮಾಡ್ತಾ ಇದ್ದು ಮತ್ತು ಮೂಲ ಕೋಟ್ಯಾಂತರ ರೂಪಾಯಿಗಳ ಮುಖ್ಯ ಟೆಂಡರ್ ಅನ್ನ ಪಾಸ್ ಮಾಡದೆ ಬೇಜವಾಬ್ದಾರಿ ವಹಿಸಿ ಅರ್ಧಂಬರ್ಧ ಕೆಲಸ ಮಾಡುತ್ತಾ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದು ಹಲವಾರು ಅನುಮಾನಗಳು ವ್ಯಕ್ತವಾಗ್ತಾ ಇದ್ರಿಂದ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಹಾಗೆ ಮುಖ್ಯ ಟೆಂಡರ್ ಪಾಸ್ ಮಾಡುತ್ತಿರುವ ಕಾರಣ ರೈತರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು. ಬೂಡಾ ಡೆವಲಪ್ಮೆಂಟ್ ಕಮಿಷನ್ಗಾಗಿ ಹೊಂದಾಣಿಕೆ ಆಗದ ಕಾರಣ ನಿಮ್ಮಗಳ ಲಾಭಕ್ಕಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆಗಳ ಸುರಿಮಳೆ ಅಧಿಕಾರಿಗಳಿಗೆ ಕೇಳಲಾಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ರೈತರು ಬೂಡಾ ಎಂದು ತಕ್ಷಣ ಕೋಪ ಬರುವ ವಾತಾವರಣ ಸೃಷ್ಟಿಯಾಗಿದೆ. ಇದು ಬೂಡಾ ಪ್ರಾಧಿಕಾರಕ್ಕೆ ಮತ್ತು ಸರ್ಕಾರಕ್ಕೆ ನಾಚಿಕೆ ಪಡುವ ಸಂದರ್ಭ ವ್ಯಕ್ತವಾಗಿದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಕೀಮ್ ನಂಬರ್ 61 ರೈತರು ಎಲ್ಲರೂ ಸೇರಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತು ಬಂದಿದ್ವಿ. ಕಾರಣ ಏನು 20 ವರ್ಷಗಳ ಹಿಂದೆ ನಮ್ಮ 61 ಸ್ಕೀಮ್ನ ರೈತರು ಏನು ತಮ್ಮ ಜಮೀನುಗಳನ್ನು ಬುಡಾಕ್ಕೆ ಹಸ್ತಾಂತರ ಮಾಡಿದರು ಲೇಔಟ್ಗಾಗಿ. ಆದರೆ ಇವತ್ತಿಗೆ 18 ವರ್ಷಗಳು ಕಳೀತಾ ಬಂತು. ಅದರ ಯಾವುದೇ ರೀತಿ ಹೇಳಿಕೊಳ್ಳುವಂಥ ಒಂದು ಅಭಿವೃದ್ಧಿ ಡೆವಲಪ್ಮೆಂಟ್ ಯಾವುದೇ ಆಗಿರೋದ್ರಿಂದ ಮೊನ್ನೆ ನಾವು ಈಗಾಗಲೇ 3-4 ಬಾರಿ ಹೋರಾಟವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮಾಡಿ ಧಿಕ್ಕಾರ ಕೂಡ ಕೂಗಿದ್ವಿ. ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ಕೂಡ ಬುಡಾ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆಗಿನ ಸಮಯದಲ್ಲಿ ಅಲ್ಲಿಯ ಚೇರ್ಮನ್ರಾದಂತಹ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಬಂದು ಇದೇ ಜನವರಿ ಒಳಗಡೆ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ, ಅಷ್ಟರಲ್ಲಿ ಟೆಂಡರ್ ಕೂಡ ಫೈನಲ್ ಮಾಡ್ತೀವಿ ಅಂತ ಏನು ಮಾತನ್ನು ಕೊಟ್ಟಿದ್ದರು. ಈಗ ಜನವರಿ ತಿಂಗಳು ಕೂಡ ಮುಗಿತಾ ಬಂತು. ಆದರೆ ಆ ಒಂದು ಫೈನಲ್ ಟೆಂಡರ್ ಕೂಡ ಇದುವರೆಗೂ ಫೈನಲ್ ಆಗಿರೋದ್ರಲ್ಲ. ಅದರಿಂದ ಮತ್ತು ಅದು ಡಿಲೇ ಆಗಿರೋದ್ರಿಂದ ಇವತ್ತು ನಮ್ಮ 61 ಸ್ಕೀಮ್ನ ರೈತರೆಲ್ಲರೂ ಸೇರಿ ಬಂದಿದ್ದೀವಿ. ಇವರೇನು 15 ದಿನಗಳ ಕಾಲ ವರ್ಕ್ ಆರ್ಡರ್ ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡೋದು ಮತ್ತು ಒಂದು 15 ದಿನ ಕೆಲಸವನ್ನು ಬಂದ್ ಮಾಡಿ ಈ ನಮ್ಮ ರೈತರಿಗೆ ಮೂಗಿಗೆ ತುಪ್ಪವನ್ನು ಸರುವಂಥ ಕೆಲಸವನ್ನು ಮಾಡಿ ನಮ್ಮ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿ ನಮ್ಮ 61 ಸ್ಕೀಮ್ನ ಎಲ್ಲ ರೈತರು ಮತ್ತು ಬಂದು ಇಲ್ಲಿ ಏನು ಬುಡಾ ಕಮಿಷನರ್ ಅವರಿಗೆ ಮತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಭೇಟಿ ಮಾಡಿ ಇವತ್ತು ನಮ್ಮ ಅಳವನ್ನು, ನಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಕೇಳಿಕೊಂಡು ನಿಮ್ಮ ಕೈಯಿಂದ ಆದರೆ ಮಾಡಿ, ಇಲ್ಲಾಂದರೆ NOC ಕೊಟ್ಟು 20 ವರ್ಷದ ಪರಿಹಾರ ಧನವನ್ನು ಕೂಡ ನಮಗೆ ವಿತರಿಸಬೇಕು, ನಮಗೆಲ್ಲ ಕ್ಲಿಯರ್ NOCಯನ್ನು ಕೊಡಬೇಕು ಅಂತೇಳಿ ನಾವು ಕೇಳಿದ್ದೀವಿ. ಇಲ್ಲಾಂದರೆ ಈ ತಿಂಗಳ ಒಳಗಡೆ ಕೆಲಸವನ್ನು ಪ್ರಾರಂಭ ಮಾಡಿ ಬೆಳಗಾವಿ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಒಳ್ಳೆ ವರ್ಕರ್ ಇದ್ದಾರೆ. ಅವ್ರಿಗೆ ಸಮಸ್ಯೆಯನ್ನು ಹೇಳಿ ಟೆಂಡರ್ ಫೈನಲ್ ಮಾಡಿಕೊಂಡು ಆದಷ್ಟು ಬೇಗ ಈ ತಿಂಗಳ ಒಳಗಡೆ ಕೆಲಸ ಪ್ರಾರಂಭ ಆಗಬೇಕು. ಇಲ್ಲಾಂದ್ರೆ ನಾವು ನಮ್ಮ ರೈತರು ನಮ್ಮ ಮುಂದೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಅದಕ್ಕೆ ನೇರ ಹೊಣೆ ಈ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ನಾವು ಇವತ್ತು ಎಲ್ಲ ರೈತರು ಬಂದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.